ನಮಸ್ತೆ SRM ಚಾನಲ್ಗೆ ಸ್ವಾಗತ. 33ನೇ ಕಂತು ಇಲ್ಲಿ ಬರೋದಂತವು ನಿಜನಾ? ಹಾಗಾದರೆ ಇಲ್ಲಿ 32ನೇ ಕಂತು ಯಾರ್ಯಾರಿಗೆ ಬಂದಿಲ್ಲ? ಹಾಗಾದರೆ 32ನೇ ಕಂತು 33ನೇ ಕಂತು ಎರಡು ಸೇರಿನೂ ಕೂಡ ಒಂದೇ ಬರುತ್ತಾ? ಹಾಗಾದರೆ 32ನೇ ಕಂತು ಬಂದವ್ರಿಗೆ 33ನೇ ಕಂತು ಯಾವ ದಿನ ಬರುತ್ತೆ? ಹಾಗಾದರೆ ಈ ಡೇಟ್ ಪಕ್ಕನಾ ಅಂತ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಇಲ್ಲಿ 31, 32 ಎರಡು ಕಂತು ಬಿಡುಗಡೆ ಆಗೋ ಮುಂಚೆನೇ 33ನೇ ಕಂತು ಬಾಕಿ ಇತ್ತು. 33ನೇ ಕಂತು ಆಲ್ರೆಡಿ ಬಿಡುಗಡೆ ಆಗಿತ್ತು. ಆದರೆ ಕೂಡ ರಾಜ್ಯ ಸರ್ಕಾರ ಏನು ಮಾಡ್ದು ಅಂತಂದರೆ ಆ ಥರ ಮಾಡಿದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಜನರಿಗೆ. ಅದಕ್ಕೋಸ್ಕರ 33ನೇ ಕಂತನ್ನ ಫಸ್ಟ್ ಸ್ಟಾಪ್ ಮಾಡಿಬಿಟ್ಟು 31ನೇ ಕಂತು 32ನೇ ಕಂತು ಯಾರ್ಯಾರಿಗೆ ಬಂದಿಲ್ಲ ಅವರಿಬ್ಬರಿಗೂ ಕೂಡ 4,000 ಆಗಿಬಿಟ್ಟು ಅದೆರಡು ಕೂಡ ಕ್ಲೋಸ್ ಮಾಡಿಸ್ಬಿಟ್ಟು ಅದಾದಮೇಲೆ 33ನೇ ಕಂತನ್ನು ಬಿಡುಗಡೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊತು. ಅದೇ ರೀತಿಯೇ ಈಗ ಆಲ್ರೆಡಿ 31ನೇ ಕಂತು 32ನೇ ಕಂತು ಕೂಡ ಎರಡು ಕೂಡ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಯಾರ್ಯಾರಿಗೆ ಬಿಡುಗಡೆ ಆಗಿಲ್ಲ, ಯಾವ ಊರಲ್ಲಿ ಬಿಡುಗಡೆ ಆಗಿಲ್ಲ ಅವರು ಪ್ಲೀಸ್ ಒಂದು ಕಮೆಂಟ್ ಮಾಡಿ ಅಂತಲೇ ಹೇಳ್ಬೋದು. ನಮಗೂ ಕೂಡ ಗೊತ್ತಾಗುತ್ತೆ ಯಾವ ಊರಿಗೆ ರಿಲೀಸ್ ಆಗಿದೆ, ಯಾವ ಊರಿಗೂ ಕೂಡ ರಿಲೀಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಸರ್ಕಾರ ಒಂದೊಂದು ಕಡೆ ಒಂದೊಂದು ಕಿಮಿಕ್ನ ನಡೆಸ್ತಾ ಇದೆ. ಒಂದೊಂದು ಕಡೆ 4,000 ಬಿಡುಗಡೆ ಮಾಡಿದೆ, ಒಂದೊಂದು ಕಡೆ 2,000 ಬಿಡುಗಡೆ ಮಾಡಿದೆ. ಇಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸರ್ ಇದ್ದಾಗಲಿಂದ ಚೆನ್ನಾಗೇ ಬರ್ತಾ ಇತ್ತು. ಮತ್ತು DK ಶಿವಕುಮಾರ್ ಅವರು ಬದ್ದಾದಾಗಲಿಂದ 2-3 ಕಂತು ಮಿಸ್ ಆಯಿತು ಅಂತ ಜನರ ಆಕ್ರೋಶನೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಈಗ DK ಶಿವಕುಮಾರ್ ಸರ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಈಗ ಆಲ್ರೆಡಿ ನಾನು 4,000 ಜಮಾ ಮಾಡಿಬಿಟ್ಟಿದ್ದೀನಿ. 31ನೇ ಕಂತು 32ನೇ ಕಂತು ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀನಿ. ಈಗ ಆಗಸ್ಟ್ ತಿಂಗಳಾದಮೇಲೆ 33ನೇ ಕಂತು ಕೂಡ ರಿಲೀಸ್ ಮಾಡಿಸ್ಬಿಟ್ಟು ಜನರಿಗೆಲ್ಲ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ DK ಶಿವಕುಮಾರ್ ಹೇಳಿದ್ದಾರೆ. ಅದೇ ರೀತಿಯೇ ಇಲ್ಲಿ ಆಲ್ರೆಡಿ ಬಳ್ಳಾರಿ, ಇಲ್ಲಿ ವಿಜಯಪುರ ಆ ಕಡೆ ಸೈಡ್ ಎಲ್ಲ ಸೈಡು ಕೂಡ 33ನೇ ಕಂತು ರಿಲೀಸ್ ಆಗೋಕ್ಕೆ ಆಲ್ರೆಡಿ ಫಂಡ್ ಕೂಡ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ 32ನೇ ಕಂತು ಒಂದೊಂದು ಜಿಲ್ಲೆಗಳಿಗೂ ಇನ್ನೂ ಬಾಕಿ ಇದೆ. ಅದಕ್ಕೋಸ್ಕರ 33ನೇ ಕಂತಿಗೆ ಇನ್ನೂ ಪೆಂಡಿಂಗ್ ಅಂತ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಆದರೆ ಜನರು ಮಾತ್ರ ಇಲ್ಲಿ ನಮಗೆ ಸರಿಯಾಗಿ ಬರ್ತಾ ಇಲ್ಲ, 30ನೇ ಕಂತೆ ಬಂದಿಲ್ಲ, ನಮಗಿನ್ನು 31ನೇ ಕಂತು ಕೂಡ ಬಂದಿಲ್ಲ, 33ನೇ ಕಂತು ಕೂಡ ಬಂದಿಲ್ಲ ಅಂತ ಹೇಳೋ ಜನರು ಈಗಲೂ ಕೂಡ ಇದ್ದಾರೆ. ಅಂಥವ್ರು ಏನು ಮಾಡಬೇಕಪ್ಪ ಅಂತಂತಂದರೆ DK ಶಿವಕುಮಾರ್ ಸರ್ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದರು, ನೀವು ಮತ್ತೆ ಇನ್ನೊಂದು ಬಾರಿ ಇಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದೀರಾ ಅವ್ರಿಗೆ ಈಗಲಿಂದ ಕಂಪಲ್ಸರಿ 33ನೇ ಕಂತಾಗಿರ್ಬೋದು, 34ನೇ ಕಂತು ಇದೇ ರೀತಿಯೇ ಕಂತುಗಳು ಬರ್ತಾ ಹೋಗ್ತವೆ. ಯಾರು ಅಪ್ಲಿಕೇಶನ್ ಹಾಕೇ ಇಲ್ಲ, ಯಾರು ಮಿಸ್ ಮಾಡಿದ್ದಾರೆ, ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂಥವ್ರಿಗೆ ಈಗಲಿಂದ ದುಡ್ಡು ಬರಲ್ಲ ಅಂತಲೇ ಆಲ್ರೆಡಿ ಸ್ಪಷ್ಟತೆಯನ್ನು ಕೂಡ ನೀಡೇ ಇದ್ದರು. ಅದಕ್ಕೋಸ್ಕರ ನಿಮಗೆ 31, 32ನೇ ಕಂತು ಕೂಡ ಬರದೇ ಇರ್ಬೋದು. ಅದಕ್ಕೋಸ್ಕರ ನೀವು ಹೋಗ್ಬಿಟ್ಟು ಒಂದು ಬಾರಿ ಅಪ್ಲಿಕೇಶನ್ನ ಹಾಕೋದು ಒಳ್ಳೇದಂತಲೇ ಹೇಳ್ಬೋದು. ಅದು ಬರೀ 100 ರೂಪಾಯಿ ಖರ್ಚಿಗೆ ನೀವು ಈ ಥರ 2,000 ರೂಪಾಯಿನ ಮಿಸ್ ಮಾಡ್ಕೋಬೇಡಿ. ಅದಕ್ಕೋಸ್ಕರ ನಿಮ್ಮ ಹತ್ರದಲ್ಲಿರುವಂಥ ಯಾವುದೇ ಜಿರಾಕ್ಸ್ ಅಂಗಡಿ ಆಗಿರ್ಬೋದು, ಯಾವುದೋ ಬೇರೆ ಕಡೆ ಇರ್ತಾವಲ್ವ ತಾಲೂಕ್ ಪಂಚಾಯಿತಿಯಲ್ಲಿ, ಅಲ್ಲೆಲ್ಲ ಕಡೆಯೂ ಕೂಡ ಅಪ್ಲಿಕೇಶನ್ಸ್ನ ಹಾಕ್ತಾರೆ. ಅಪ್ಲಿಕೇಶನ್ನ ನೀವು ಹಾಕಿ ಬಂದರೆ ನಿಮಗೂ ಕೂಡ 2,000 ರೂಪಾಯಿ ನಿಮ್ಮ ಕೈಗೆ ಬರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈಗ ಆಲ್ರೆಡಿ 33ನೇ ಕಂತು ರೆಡಿಯಾಗಿದೆ. ಆಗಸ್ಟ್ ತಿಂಗಳಾದಮೇಲೆ ಅದು ಫೌಂಡ್ ಕೂಡ ರಿಲೀಸ್ ಆಗುತ್ತೆ. ಎಲ್ಲರೂ ಕೂಡ ಅದಕ್ಕೆ ಕಾಲ್ಕೊತಾ ಇರೋಣ. ಇದಾಗಿತ್ತು ಇವಾಗಿನ ನ್ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.